ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತಿರುಪತಿಯಲ್ಲಿರುವ ಅದ್ಭುತವಾದ ಸ್ಥಳ ಯಾವುದು ಅಂತ ಅಂದರೆ ಪಾಪ ವಿನಾಶನಂ ಆನೆಕಟ್ಟು. ಸೊ ಈ ಪಾಪ ವಿನಾಶನಂ ಆನೆಕಟ್ಟು ಯಾವ ರೀತಿಯಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಇನ್ನೊಂದು ಇತಿಹಾಸವೇನೆಂದರೆ ಇಲ್ಲಿ ನಾವು ಸ್ನಾನ ಮಾಡಿದರೆ ನಮ್ಮ ಪಾಪಗಳು ಎಲ್ಲ ಹೋಗುತ್ತವೆ ಅಂತ ನಂಬಿಕೆ ಇದೆ. ಇಲ್ಲಿ ಕೂಡ ಎಷ್ಟು ಚೆನ್ನಾಗಿ ಮನೆಗೆ ದೃಷ್ಟಿ ಆಗದೆ ಇರೋ ಥರ ಕಟ್ಟೋ ಥರ ಇದೆಲ್ಲ ಐಟಮ್ಸ್ ತುಂಬ ಇದ್ದಾವೆ. ಸೊ ಆಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಇದ್ದಾವೆ. ಸೊ ನೋಡ್ಬೋದು, ನಾನು ಈ ರೀತಿಯಾಗಿ ಇಲ್ಲಿ ನೋಡಿರಲಿಲ್ಲ. ಆಮೇಲೆ ತಿರುಪತಿ ಬಂದರೆ ಇದು 3-4 3 to 4 ಪ್ಲೇಸಸ್ ನೋಡ್ಬೋದು. ಅದು ಕೂಡ ಎಷ್ಟು ಚೆನ್ನಾಗಿದೆ. ಆಮೇಲೆ ಈ ಥರ ಚಿಕ್ಕ ಜ್ಯುವೆಲರಿ, ಆಮೇಲೆ ಪರ್ಲ್ ಜ್ಯುವೆಲರಿ ಕೂಡ ಇಲ್ಲಿ ತುಂಬ ಫೇಮಸ್ ಅಂತೆ, ತುಂಬ ಚೆನ್ನಾಗಿತ್ತು. ಸೊ ನಾವು ಕೂಡ ನಮ್ಮ ನಿಹಾರಿಕಾಗೆ ಒಂದೆರಡು ಸರಗಳನ್ನು ತಗೊಂಡ್ವಿ. ಸೊ ಈ ಜಾಗದ ವಿಶೇಷದ ಬಗ್ಗೆ ನೋಡೋಣ ಬನ್ನಿ. ಈ ಪಾಪ ವಿನಾಶನಂ ಆನೆಕಟ್ಟು ಎಲ್ಲಿದೆ ಅಂತ ಅಂದರೆ ತಿರುಮಲ ಪರ್ವತ ಪ್ರದೇಶದಲ್ಲಿ ಇದೆ. ಸ್ವಲ್ಪ ತಿರುಪತಿಯಿಂದ ಒಂದು ಸ್ವಲ್ಪ ದೂರ ಆಗುತ್ತೆ. ಅಲ್ಲಿಂದ ಒಂದು ಬಸ್ ಇಟ್ಕೊಂಡು ಬಂದರೆ ನಿಯರ್ ಆಗುತ್ತೆ. ಸೊ ಇದು ಜಸ್ಟ್ ಡ್ಯಾಮ್ ಅಲ್ಲ, ಇದು ಭಕ್ತರಿಗೆ ಒಂಥರ ಆತ್ಮಶಾಂತಿ ಆಮೇಲೆ ಸಮಾಧಾನ ಸಿಗೋ ಸ್ಥಳವಾಗಿದೆ ಅಂತ ಇಲ್ಲಿ ಉಲ್ಲೇಖವಾಗಿದೆ. ಇಲ್ಲಿ ನೀರು ಬೀಳುತ್ತಲ್ವ, ಮುಂದೆ ನಾನು ತೋರಿಸ್ತೀನಿ. ಡ್ಯಾಮ್ ಥರ ಇದೆ, ಬಟ್ ಈ ಟೈಮಲ್ಲಿ ಅದು ಡ್ಯಾಮ್ ಆನ್ ಇರಲಿಲ್ಲ, ಜಸ್ಟ್ ಹಾಗೆ ಗೇಟ್ ಎಲ್ಲ ಹಾಕಿದ್ರು. ಸೊ ಇಲ್ಲಿ ನೀರು ತಿರುಮಲ ದೇವಸ್ಥಾನಕ್ಕೆ ಏನಾದರೂ ಅಗತ್ಯಗಳಿಗೆ ಬೇಕಾದಾಗ ಅದನ್ನು ಕೂಡ ಇವರು ಉಪಯೋಗಿಸ್ತಾರಂತೆ. ಆಮೇಲೆ ಇಲ್ಲಿ ಏನಂದ್ರೆ ಸ್ಪೆಷಲ್ಲು ಸುತ್ತಮುತ್ತಲು ಹಸಿರು ಕಾಡುಗಳು, ಎಷ್ಟೋ ಒಂದು ಪರ್ವತ, ಆಮೇಲೆ ಫ್ರೆಶ್ ಏರು, ಆ ಜಲಪಾತ ನಾದ ಒಂಥರ ಕೇಳಿದರೆ ಮನಸ್ಸಿಗೆ ಶಾಂತಿ ಆಗುತ್ತೆ. ಆಮೇಲೆ ಏನೋ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇಲ್ಲಿ ಫೋಟೋಸ್ ತೆಗಿಯೋಕೆ, ಆಮೇಲೆ ವಿಡಿಯೋಸ್ ಮಾಡೋಕ್ಕೆ. ಗ್ರೀನರಿ ಇದೆ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು. ಸೊ ಮೊದಲೆಲ್ಲ ಹಿಂದೂ ಪುರಾಣಗಳ ಪ್ರಕಾರ ಈ ಸ್ಥಳದಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ಹೋಗುತ್ತವೆ ಅಂತ ನಂಬಿದ್ರಂತೆ. ಸೊ ಅದಕ್ಕಾಗಿ ಈ ಸ್ಥಳಕ್ಕೆ ಪಾಪ ವಿನಾಶನಂ ಎಂಬ ಹೆಸರು ಬಂದಿದೆ. ಸೊ ಭಕ್ತರು ಇಲ್ಲಿ ಬಂದು ಸ್ನಾನ ಮಾಡ್ತಾರೆ. ಆಮೇಲೆ ಇಲ್ಲಿ ಆಂಜನೇಯಂದು ದೇವಸ್ಥಾನ ಕೂಡ ಇದೆ, ಅಲ್ಲಿ ಕೂಡ ನಮಸ್ಕಾರ ಮಾಡಿ ಕಾಯಿ ಎಲ್ಲ ಕೊಡ್ತಾರೆ. ಸೊ ನೋಡ್ಬೋದು, ಇಲ್ಲೇ ಇದೆ ಅಲ್ವಾ, ಇಲ್ಲಿಂದಾನೇ ಅಲ್ಲಿ ನೀರು ಬೀಳುತ್ತೆ. ಬಟ್ ನಾವು ಹೋಗೋ ಟೈಮಲ್ಲಿ ಇದು ಬಂದಾಗಿತ್ತು. ಸೊ ಯಾಕಂತ ನಮಗೂ ಗೊತ್ತಿರಲಿಲ್ಲ. ಸೊ ಜಸ್ಟ್ ನಾವು ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿದ್ವಿ. ಸೊ ನೀರು ಕೂಡ ಬೀಳ್ತಾ ಇತ್ತು ಚಿಕ್ಕದಾಗಿ, ಅಲ್ಲಿ ಚಿಕ್ಕ ಶಿವನ್ ಇದು ಇತ್ತು. ಸೊ ಎಷ್ಟು ಚೆನ್ನಾಗಿ ಅನ್ನಿಸ್ತು ಕೂಡ ನಮಗೂ ಕೂಡ. ಸೊ ಅಲ್ಲಿಂದ ನಾವು ಒಂದು ಸ್ವಲ್ಪ ನೀರು ತಲೆ ಮೇಲೆ ಹಾಕ್ಕೊಂಡು ನಾವು ಕೂಡ ಪಾಪವನ್ನು ಕಳೆದುಕೊಂಡು ಪವಿತ್ರವಾಗಿ ನಾವು ತಿರುಗಾ ಬಂದ್ವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬೀಳ್ತಾ ಇದೆ. ಸೊ ಎಲ್ಲ ಗೇಟ್ ಹಾಕಿ ಫುಲ್ ಸಿಸ್ಟಮೆಟಿಕ್ ಮಾಡಿಬಿಟ್ಟಿದ್ದಾರೆ.